ಮಾಡ್ಲಾ ಮೇಡಮ್? ಹಾ ಮೇಡಮ್, ಸ್ಟಾರ್ಟ್ ಮಾಡಿ ಮೇಡಮ್. ಓಕೆ, ಯು ಕ್ಯಾನ್ ಸ್ಟಾರ್ಟ್ ಮೇಡಮ್. ಓಕೆ. ಈಗ ಮೆಥಡ್ಸ್ ಆಫ್ ಪ್ರಿಸರ್ವೇಶನ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಮೆಥಡ್ಸ್ ಆಫ್ ಪ್ರಿಸರ್ವೇಶನ್ ಅಲ್ಲಿ ಮೆಥಡ್ಸ್ ಆಫ್ ಪ್ರಾಸೆಸಿಂಗ್ ಅಲ್ಲಿ ಪ್ರಿಸರ್ವೇಶನ್ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡಿದ್ವಿ. ಅದ್ರದ್ದು ಮತ್ತೆ ನಾವು ಪ್ರೊಸೆಸಿಂಗ್ ಗೆ ಹೋಗ್ಬೇಕು ಅಂತಂದಾಗ ಮೆಕ್ಯಾನಿಕಲ್ ಮೆಥಡ್ ಅಂತ ಬರುತ್ತೆ, ಥರ್ಮಲ್ ಪ್ರೊಸೆಸಿಂಗ್ ಅಂತ ಬರುತ್ತೆ, ಇನ್ನೊಂದು ಫರ್ಮೆಂಟೇಶನ್, ಇರಾಡಿಯೇಷನ್. ನಾವು ಈಗ ಲಾಸ್ಟ್ ಇದರಿಂದ ಇವಾಗ ಶಿಫ್ಟ್ ಆಗ್ಬೇಕಾದ್ರೆ ಫರ್ಮೆಂಟೇಶನ್ ಗೆ ಸ್ಟಾಪ್ ಮಾಡಿದ್ವಿ. ಆ ಫರ್ಮೆಂಟೇಶನ್ ಅನ್ನ ನಾವು ಯೂಶುವಲ್ ಆಗಿ ನಾವು ಇಡ್ಲಿ ದೋಸಾ ಪ್ಯಾಟರ್ನ್ ಮಾಡ್ಬೇಕಾದ್ರೆ, ದೋಕ್ಲಾ ಮಾಡ್ಬೇಕಾದ್ರೆ, ಆಮೇಲೆ ನಾವು ಈ ಒಂದಿಷ್ಟು ಪದಾರ್ಥಗಳನ್ನ ದಿನನಿತ್ಯ ಬಳಕೆಗೆ ಬೇಕಾಗುವಲ್ಲಿ ನಾವು ಈ ಫರ್ಮೆಂಟೇಶನ್ ಪ್ರಾಸೆಸ್ ಅಥವಾ ಹುದುಗುವಿಕೆ ಅಂತ ಹೇಳ್ತೀವಿ ಇದನ್ನ ಕನ್ನಡದಲ್ಲಿ. ಇದಕ್ಕೆ ಇದು ಒಂದು ಪ್ರಕ್ರಿಯೆ ಹೇಗೆ ಅಂತಂದ್ರೆ, ಇದು ಒಂದು ಮೌಲ್ಯವರ್ಧನೆ ಮಾಡುವಂತ ಒಂದು ಪ್ರಕ್ರಿಯೆ ಆಗಿದೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಆಹಾರದ ಮೇಲೆ ಸೂಕ್ಷ್ಮವಾದಂತಹ ಜೀವಿಗಳು ಅದರದೇ ಆದಂತಹ ಕೆಲಸ ಮಾಡಿ ಒಂದು ಆಹಾರವನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಇದೆ. ನಮ್ಮಲ್ಲಿ ಬ್ಯಾಕ್ಟೀರಿಯಾಸ್ ಅಲ್ಲಿ 2 ಟೈಪ್ಸ್ ಇದೆ, ವಿಚ್ ಈಸ್ ರಿಕ್ವೈರ್ಡ್ ಅಂದ್ರೆ ವಿಚ್ ವಿಲ್ ಬಿ ವೆರಿ ಬೆನಿಫಿಷಿಯಲ್. ಒಂದಿಷ್ಟು ನಮಗೆ ಉಪಯೋಗಕ್ಕೆ ಬರುತ್ತೆ, ಒಂದಿಷ್ಟು ಬ್ಯಾಕ್ಟೀರಿಯಾ ನಮ್ಮ ಆರೋಗ್ಯವನ್ನ, ದೇಹದ ಒಂದು ಸ್ಥಿತಿಯನ್ನ ಹಾನಿ ಉಂಟು ಮಾಡುವಂತ ಒಂದಿಷ್ಟು ಬ್ಯಾಕ್ಟೀರಿಯಾಸ್ ಇದೆ. ಸೊ ಈ ಫರ್ಮೆಂಟೇಶನ್ ಅಲ್ಲಿ ಅಥವಾ ಹುದುಗುವಿಕೆಯಲ್ಲಿ ನಮಗೆ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದು ತುಂಬಾ ಸಹಾಯವನ್ನ ಮಾಡಿ ಏನ್ ಮಾಡುತ್ತೆ ಅಂತಂದ್ರೆ, ಆಮ್ಲವನ್ನ ಉತ್ಪತ್ತಿ ಮಾಡಿ ಆ ಆಹಾರ ಹೆಚ್ಚು ಪರಿಮಳ ಬೀರುವಂತೆ ಮಾಡುತ್ತೆ. ಅದರಿಂದ ನಮ್ಮ ಒಂದು ಆಹಾರದ ಶೆಲ್ಫ್ ಲೈಫ್ ಅಥವಾ ಒಂದು ಜೀವಿತ ಅವಧಿ ಅಂತ ಏನಿರುತ್ತಲ್ವ ಅದು ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಅದಕ್ಕೆ ಆದಂತಹ ಒಂದಿಷ್ಟು ಘಮವನ್ನ ಕೊಡುತ್ತೆ, ಆಮೇಲೆ ಅದು ಸಾಫ್ಟ್ ಆಗುತ್ತೆ. ಈ ಒಂದು ಫರ್ಮೆಂಟೆಡ್ ಅಥವಾ ಈ ಹುದುಗುವಿಕೆಯಿಂದ ಮಾಡಿದಂತ ಆಹಾರಗಳನ್ನ ನಾವು ಈಗ ಯಾವ್ದಾದ್ರು ಹುಷಾರಿಲ್ಲದೆ ಇದ್ದಾಗ ಅವ್ರಿಗೆ ಈಸಿ ಡೈಜೆಸ್ಟಬಲ್ ಫುಡ್ ಬೇಕಾಗಿರುತ್ತೆ, ಜ್ವರ ಬಂದಾಗ ಅಥವಾ ಮತ್ತೊಂದು ಯಾವ್ದಾದ್ರು ಸರ್ಜರಿ ಅಂಡರ್ಗೊಂಡ್ ಆದಾಗ ಅಂತಹ ಒಂದು ಕೇಸಸ್ ಗಳಲ್ಲಿ ಈ ಫರ್ಮೆಂಟೇಶನ್ ಪ್ರಾಡಕ್ಟ್ಸ್ ಏನಾಗುತ್ತೆ ಅಂದ್ರೆ ಹೆಚ್ಚು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಇರಿಯಾಡಿಯೇಷನ್ಸ್ ಅಲ್ಲಿ ನಾನು ಆಗಲೇ ಹೇಳಿದೆ, ಕೋಬಾಲ್ಟ್ 60 ಮತ್ತೆ ಫೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಗಳು ಇವೇನ್ ಮಾಡುತ್ತೆಪ್ಪ ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ದೆಮ್ ವಿ ಕ್ಯಾನ್ ಪ್ರಿಸರ್ವ್ ದ ಪ್ರಾಡಕ್ಟ್. ಅದು ಆ ಒಂದು ಪ್ರಾಸೆಸಿಂಗ್ ಹಂತ ಅದು. ಆಮೇಲೆ ಪ್ಯಾಕೇಜಿಂಗ್ ಪ್ರಾಸೆಸಿಂಗ್ ಅದು ಲಾಸ್ಟ್ ಒಂದು ಹಂತ ಆಗಿರುತ್ತೆ ಪ್ಯಾಕೇಜಿಂಗ್. ಅದ್ರ ಬಗ್ಗೆ ಸ್ವಲ್ಪ ಆಮೇಲೆ ಚರ್ಚೆ ಮಾಡೋಣ. ಇನ್ನ ಫುಡ್ ಹ್ಯಾಂಡ್ಲಿಂಗ್ ನಾನು ಅವಾಗ್ಲೇ ನಿಮ್ಗೆ ಫ್ರೀಸಿಂಗ್ ಹೇಳಿದೆ. ಆ ಫ್ರೀಸಿಂಗ್ ಅಲ್ಲಿ ನೆಕ್ಸ್ಟ್ ಈ ಇದ್ರಲ್ಲಿ ಇದೆ ಮ್ಯಾಮ್, ನೆಕ್ಸ್ಟ್ ಸ್ಲೈಡ್ ಮ್ಯಾಮ್. ಇದರಲ್ಲಿ ಫ್ರೀಸಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಶೆಲ್ಫ್ ಲೈಫ್ ಪೆರಿಷಬಲ್ ಮತ್ತೆ ನಾನ್ ಪೆರಿಷಬಲ್ ಪ್ರಾಡಕ್ಟ್ಸ್ ನ ನಾವು ಬಳಕೆಯಲ್ಲಿ, ಆಮೇಲೆ ಅವುಗಳನ್ನ ಪ್ರೊಸೆಸಿಂಗ್ ಮಾಡ್ತೀವಿ, ಅವುಗಳನ್ನ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳಿದೆ. ನಾವು ಪೆರಿಷಬಲ್ ಪ್ರಾಡಕ್ಟ್ ಅದು ಅವಧಿ ಏನಾಗಿರುತ್ತೆ ಅಂದ್ರೆ ಜೀವಿತ ಅವಧಿ ತುಂಬಾ ಕಡಿಮೆ ಆಗಿರುತ್ತೆ. ನಾನ್ ಪೆರಿಷಬಲ್ ಆದಂತಹ ಈ ರಾಗಿ, ಜೋಳ, ನವಣೆ, ಆಮೇಲೆ ಅದ್ರದ್ದು ಮಾಡಿದಂತ ಹಿಟ್ಟುಗಳು, ಇದ್ರ ಅವಧಿ ಏನಾಗಿರುತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಆಮೇಲೆ ಈ ಪೆರಿಷಬಲ್ ಪ್ರಾಡಕ್ಟ್ ಗೆ ಲೋ ಟೆಂಪರೇಚರ್ ಇದ್ರೆ ಸಾಕಾಗುತ್ತೆ. ಲೋ ಟೆಂಪರೇಚರ್ ಅಲ್ಲಿ ಮಾತ್ರ ಇದನ್ನ ನಾವು ಪ್ರಿಸರ್ವ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಈಗ ಒಂದು ಟೇಬಲ್ ಇದೆ ಮೇಡಮ್, ಪ್ಲೀಸ್ ಗೋ ಟು ನೆಕ್ಸ್ಟ್ ಸ್ಲೈಡ್ ಮೇಡಮ್. ಅದರಲ್ಲಿ ಈ ಒಂದು ನಾನು ಪ್ಯಾರಾಮೀಟರ್ಸ್ ಮತ್ತೆ ಪೆರಿಷಬಲ್ ಪ್ರಾಡಕ್ಟ್, ನಾನ್ ಪೆರಿಷಬಲ್ ಪ್ರಾಡಕ್ಟ್ ಗೆ ಕೊಟ್ಟಿದ್ದೀನಿ. ರಿಕ್ವೈರ್ ಲೋ ಟೆಂಪರೇಚರ್, ಇದರಲ್ಲಿ ಹೈ ಟೆಂಪರೇಚರ್ದು ಒಂದು ಇದಕ್ಕೆ ನಾರ್ಮಲ್ ರೂಮ್ ಟೆಂಪರೇಚರ್ ಇದ್ರೆ ಸಾಕಾಗುತ್ತೆ. ಅದ್ರಲ್ಲೇ ನಾವು ಒಂದಿಷ್ಟು ನಮ್ಮ ಕಾಳುಗಳನ್ನೆಲ್ಲ, ದವಸ ಧಾನ್ಯಗಳನ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಕೋಬಹುದು. ಆಮೇಲೆ ಈ ಪೆರಿಷಬಲ್ ಪ್ರಾಡಕ್ಟ್ ಅಲ್ಲಿ ಹೈ ರಿಸ್ಕ್ ಇರುತ್ತೆ, ಬೇಗ ಅದು ಕಂಟಾಮಿನೇಟ್ ಆಗುತ್ತೆ, ಬೇಗ ಅದು ತನ್ನ ಮಾಯಿಶ್ಚರ್ ಅನ್ನ ಕಳ್ಕೊಂಡು ಆ ಪ್ರಾಡಕ್ಟ್ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ನಮ್ಗೆ ಈ ಫ್ರೀಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಕಡಿಮೆ ರಿಸ್ಕ್ ಇರುತ್ತೆ. ಆಮೇಲೆ ಅದನ್ನೆಲ್ಲ ನಮ್ಗೆಲ್ಲ ಗೊತ್ತು, ಹಾಲನ್ನ ನಾವು ಜಾಸ್ತಿ ಕಾಯಿಸಿಟ್ಟಿಲ್ಲ ಪದೇ ಪದೇ, ಒಂದು ಬಿಸಿಲುಗಾಲಲ್ಲಂತೂ, ಬೇಸಿಗೆಯಲ್ಲಂತೂ ಸ್ಪೆಷಲಿ ಒಂದ್ ಮಧ್ಯಾಹ್ನನೂ ಕಾಯಿಸಿದ್ರೆ ಬೇಗ ಒಡೆದು ಹೋಗುತ್ತೆ. ಯಾಕೆ ಅಂತಂತಂದ್ರೆ ಅದು ಪೆರಿಷಬಲ್ ಪ್ರಾಡಕ್ಟ್ ಆಗಿರುತ್ತೆ. ವೆಜಿಟೇಬಲ್ಸ್ ಅಷ್ಟೇ, ಇಫ್ ಇಟ್ ಇಸ್ ನಾಟ್ ಪ್ರಿಸರ್ವ್ ಇನ್ ರೆಫ್ರಿಜರೇಟರ್, ರೆಫ್ರಿಜರೇಟರ್ ಅಲ್ಲಿ ನಾವು ಈ ಫ್ರೂಟ್ಸ್ ವೆಜಿಟೇಬಲ್ ಇಟ್ಟಿಲ್ಲ ಅಂತಂದ್ರೆ ಅದು ಬೇಗ ಹಾಳಾಗುತ್ತೆ, ಬಿಕಾಸ್ ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಹೈ ಇದೆ. ಅದೇ ನಾವು ಈ ಗ್ರೇನ್ ಗಳನ್ನೆಲ್ಲ ಜಾಸ್ತಿ ಕಾಲದವರೆಗೂ ಇಡಬಹುದು. ಇನ್ನ ಕಮಿಂಗ್ ಟು ದ ನೆಕ್ಸ್ಟ್ ಸ್ಲೈಡ್, ದೇರ್ ಇಸ್ ಎ ರೆಫ್ರಿಜರೇಷನ್ ಅಂದ್ರೆ ಹೇಗೆ, ಸೇಫ್ ಟೆಂಪರೇಚರ್ ಎಷ್ಟಿರ್ಬೇಕು ಅಂತ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ಅದನ್ನ ಆ ಒಂದು ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲಿ ನಾವು ಸೇಫ್ ಆಗಿ ಆ ಒಂದು ಟೆಂಪರೇಚರ್ ಅಲ್ಲಿ
ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಬಟ್ ನಾವೇನ್ ಅದಕ್ಕೆ ಆಕ್ಚುಲಿ ಥರ್ಮೋಮೀಟರ್ ಇಟ್ಟು ಚೆಕ್ ಮಾಡ್ಬೋದು, ಬಟ್ ಅದಕ್ಕೆ ಅಂತ ಫಿಕ್ಸ್ಡ್ ಇದೆ ಇದರಲ್ಲಿ ರೆಫ್ರಿಜರೇಟರ್ ಅಲ್ಲಿ. ಬೇಸಿಗೆಗಾಲಕ್ಕೆ ಇಷ್ಟು, ಮಳೆಗಾಲಕ್ಕೆ ಇಷ್ಟು, ಚಳಿಗಾಲಕ್ಕೆ ಇಷ್ಟು ಅಂತ ಅವರು ಆಲ್ರೆಡಿ ಆ ರೆಫ್ರಿಜರೇಟರ್ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇವಾಗ ನಾಬ್ ಇರುತ್ತೆ, ಅದ್ರ ಪ್ರಕಾರ ನಾವು ಫುಡ್ ನ ಇಟ್ಟು ಅಲ್ಲಿ ಮಾಡಿದ್ರೆ ಪ್ರಿಸರ್ವ್ ಆಗುತ್ತೆ. ಅದೇ ನಾವು ಎನ್ವಿರಾನ್ಮೆಂಟಲ್ ಟೆಂಪರೇಚರ್ ಜಾಸ್ತಿ ಇದ್ದು ಆಮೇಲೆ ನಾವು ಅದನ್ನ ನಮ್ಮ ಇದರಲ್ಲಿ ರೆಫ್ರಿಜರೇಟರ್ ಕಂಡೀಷನ್ ಅಲ್ಲೂ ನಾವು ನಾಬ್ನ ಜಾಸ್ತಿ ಮಾಡಿದ್ರೆ ಅದಾಗ ಏನಾಗುತ್ತೆ, ಪ್ರಿಸರ್ವೇಶನ್ ಕಡಿಮೆ ಆಗಿ ಕೊಳ್ತು ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಸೆಟ್ಟಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ರೆಫ್ರಿಜರೇಟರ್. ಆಮೇಲೆ ಫ್ರೀಜರ್ ಅಂತಂದ್ರೆ ರೆಫ್ರಿಜರೇಟರ್ಗೂ ಫ್ರೀಜರ್ಗೂ ವ್ಯತ್ಯಾಸ ಇದೆ. ಇದು ಎಷ್ಟು ಅಂದ್ರೆ -18°C ಅಥವಾ ಅದಕ್ಕಿಂತ ಕಡಿಮೆ ಟೆಂಪರೇಚರ್ ಅಲ್ಲಿ ಫ್ರೀಜರ್ ಅಲ್ಲಿ ನಾವು ಪದಾರ್ಥಗಳನ್ನ ಸ್ಟೋರ್ ಮಾಡಿ ಇಡಕ್ಕಾಗುತ್ತೆ. ಆಮೇಲೆ ಇದನ್ನ ಲಾಂಗ್ ಟರ್ಮ್ ಸ್ಟೋರೇಜ್ಗೆ ಅಂದ್ರೆ ಈಗ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಅಥವಾ ಈಗ ಫುಡ್ ಶಾಪ್ಸ್ ಗಳೆಲ್ಲ ಇಟ್ಕೊಂಡಿರ್ತಾರೆ, ಐಸ್ ಕ್ರೀಮ್ ಪಾರ್ಲರ್ಸ್, ಮಿಲ್ಕ್ ಪಾರ್ಲರ್ಸ್ ಅಂತ, ಈ ನಂದಿನಿ ಹಾಲಿನ ಡೈರಿ ಆಗಿರಬಹುದು ಅಥವಾ ಐಸ್ ಕ್ರೀಮ್ ಗಳನ್ನ ಸೇಲ್ ಮಾಡ್ತಾ ಇರ್ತಾರಲ್ವಾ, ಅಂತಹ ಒಂದು ಜಾಗದಲ್ಲಿ ಅಥವಾ ಕೋಲ್ಡ್ ಸ್ಟೋರೇಜ್ ಅಂತ ಎಲ್ಲ ಬರುತ್ತೆ, ಅಂತಹ ಒಂದು ಪ್ಲೇಸ್ ಗಳಲ್ಲಿ ಈ ಫ್ರೀಜರ್ ಗಳನ್ನ ಇಟ್ಕೊಂಡಿರ್ತಾರೆ. ಹೋಮ್ ಸ್ಕೇಲ್ ಲೆವೆಲ್ಗೆ ನಾವು ಯೂಶುವಲಿ ರೆಫ್ರಿಜರೇಟರ್ ನ ಪ್ರಿಫರ್ ಮಾಡ್ತೀವಿ. ಆಮೇಲೆ ಈ ರೆಫ್ರಿಜರೇಟರ್ ಫ್ರೀಜರ್ ಆಗಿರುವಂತಹ ಪ್ರಾಡಕ್ಟ್ ಗಳನ್ನ ನಾವು 2 ತಾಸು ಆದ್ಮೇಲೆ ಅಂದ್ರೆ ಥಾಯಿಂಗ್ ಅಂತ ಬರುತ್ತೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ ಥಾಯಿಂಗ್ ಅಂತ. ಥಾಯಿಂಗ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀವಲ್ವಾ, ಅದನ್ನ ಇಮಿಡಿಯೇಟ್ ಆಗಿ ಯಾವತ್ತೂ ಕಟ್ ಮಾಡಕ್ ಹೋಗ್ಬಾರ್ದು. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ನಾವು ಯಾವಾಗ್ಲೂ ಅದನ್ನ ರೂಮ್ ಟೆಂಪರೇಚರ್ಗೆ ತಗೊಂಡ್ ಬಂದು ಆಮೇಲೆ ನೆಕ್ಸ್ಟ್ ಕುಕಿಂಗ್ ಮಾಡೋದು, ನೆಕ್ಸ್ಟ್ ಪ್ರೊಸೆಸ್ ಏನ್ ಮಾಡ್ಬೇಕು ಅನ್ನೋದನ್ನ ಆ ಒಂದು ಐಟಮ್ ಯಾವ್ದು ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ರೆಫ್ರಿಜರೇಟರ್ ಇಮಿಡಿಯೇಟ್ ಆಗಿ ತೆಗೆದು ಆ ಪ್ರಾಡಕ್ಟ್ ಅನ್ನ ಹೊರಗಡೆ ಇಟ್ಟು ಸೇಫ್ ಆಗಿ ಆ ಒಂದು ಕಂಟೈನರ್ ಅಥವಾ ಯಾವುದೇ ಒಂದು ಕಂಟೈನರ್ ಇದರಿಂದ ಅಂದ್ರೆ ಅದನ್ನ ಇಡ್ಬೇಕಾದ್ರೇನೆ ಒಂದು ಕವರ್ ಮಾಡಿ ಅಥವಾ ಒಂದು ನೀಟಾಗಿ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಅದ್ರಲ್ಲಿ ಇರುವಂತ ಮಾಯಿಶ್ಚರ್ ಅದಕ್ಕೆ ಹೋಗಿ ಅದು ಕೊಡದೆ ಇರೋ ತರ ನೋಡ್ಕೊಳುತ್ತೆ. ರೆಫ್ರಿಜರೇಟರ್ ಒಳಗಿದ್ದಾಗ ರೆಫ್ರಿಜರೇಟರ್ ಪ್ರಾಡಕ್ಟ್ ನ ಹೊರಗೆ ತೆಗೆದಾಗ ಅದನ್ನ ಹೊರಗಡೆ ಟೆಂಪರೇಚರ್ ರೂಮ್ ಟೆಂಪರೇಚರ್ ತಗೊಂಡ್ ಬಂದು ಆಮೇಲೆ ಆ ಪ್ರಾಡಕ್ಟ್ ಅನ್ನ ಬಳಸಬೇಕಾಗುತ್ತೆ. ಇನ್ನ ಥಾಯಿಂಗಿಗೆ ಇನ್ನೊಂದು ಮೆಥಡ್ ಇದೆ, ಕೋಲ್ಡ್ ವಾಟರ್ ಅಂತ. ಆವಾಗ ಏನ್ ಮಾಡ್ಬೇಕು ಅಂತಂತಂದ್ರೆ ಯಾವುದೇ ಲೀಕ್ ಆಗದೆ ಇರುವಂತದ್ದು, ಅಂದ್ರೆ ಎಲ್ಲೂ ಹೋಲ್ಸ್ ಇಲ್ಲದೆ ಅಂತಹ ಒಂದು ಪ್ಲಾಸ್ಟಿಕ್ ಅಲ್ಲಿ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಆ ಫುಡ್ ಐಟಮ್ಸ್ ಅದೇ ಯಾವ್ದು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ ಆಗಿರ್ಬೋದು ಅಥವಾ ಸೊಪ್ಪು ಆಗಿರ್ಬೋದು, ಯಾವ್ದು ನೀವು ರೆಫ್ರಿಜರೇಟರ್ ಅಲ್ಲಿ ಇಟ್ಟಿರ್ತೀರಲ್ವಾ, ಅದನ್ನ ನೀಟಾಗಿ ಒಂದು ಕವರಿಗೆ ಕಟ್ಟಿ ಕೋಲ್ಡ್ ವಾಟರ್ ಅಲ್ಲಿ ಡಿಪ್ ಮಾಡಿ ಒಂದು 30 ಮಿನಿಟ್ಸ್, ಒಂದು ಅರ್ಧ ಗಂಟೆ ಇಟ್ಟು ಆಮೇಲೆ ಅದನ್ನ ಕುಕ್ ಮಾಡಬಹುದು. ಇನ್ನ ನಾವು ಥಾಯಿಂಗ್ ಮಾಡಿದ್ಮೇಲೆ ಈ ತರ ಮೆಥಡ್ಸ್ ಗಳನ್ನ ಯೂಸ್ ಮಾಡಿದ್ಮೇಲೆ ನಾವು ಇಮಿಡಿಯೇಟ್ ಅದನ್ನ ಬಳಸಬೇಕಾಗುತ್ತೆ. ಅವಾಗ ಆ ಒಂದು ಆಹಾರದ ಒಂದು ನ್ಯೂಟ್ರಿಯೆಂಟ್ಸ್ ಆಗಿರಬಹುದು ಅಥವಾ ಅದರಲ್ಲಿರುವಂತಹ ಒಂದಿಷ್ಟು ನಾವು ಪೋಷಕಾಂಶಗಳನ್ನ ಹಾಗೆ ಉಳಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇನ್ನ ಡಿಹೈಡ್ರೇಷನ್ ಬಗ್ಗೆ ನಾವು ಹೇಳ್ತಾ ಇದ್ವಿ, ಟ್ರೆಡಿಷನಲ್ ಮೆಥಡ್ಸ್ ಅಲ್ಲಿ ನಾವು ಡಿಹೈಡ್ರೇಷನ್ ಅನ್ನ ಆಲ್ಮೋಸ್ಟ್ ಎಲ್ಲಾ ಒಂದು ಫುಡ್ ಗ್ರೂಪ್ಸ್ ಗೆನು ಇದನ್ನ ಅಪ್ಲೈ ಮಾಡಬಹುದು. ಯಾವುದು ಅಂತಂದ್ರೆ ಫ್ರೂಟ್ಸ್ ಅಲ್ಲಿ ಇದು ಆಪಲ್ ಸ್ಲೈಸಸ್ ಆಗಿರ್ಬೋದು, ಎಪ್ರಿಕಾಟ್ಸ್, ರೇಸಿನ್ಸ್, ಬನಾನಾ, ಮ್ಯಾಂಗೋ, ಪ್ಲಮ್, ಇವು ದಿನನಿತ್ಯ ಬಳಸುವಂತಹ ಒಂದಿಷ್ಟು ಫ್ರೂಟ್ಸ್ ಗಳು. ಇವುಗಳಿಗೆಲ್ಲವನ್ನೂ ನಾವು ಡಿಹೈಡ್ರೇಟ್ ಮಾಡಿ ಸುಮಾರು ದಿನಗಳ ಕಾಲ ಇಡ್ಬೋದು. ಸನ್ ಡ್ರೈ ಟೊಮ್ಯಾಟೋಸ್, ಆಮೇಲೆ ಇದನ್ನೆಲ್ಲ ನಾವು ಬಳಸ್ತಾ ಇದೀವಿ ಯಾಕಂತಂದ್ರೆ ಟೂಟಿ ಫ್ರೂಟಿ ಮಾಡಿರ್ಬೋದು. ಇಂಥವುಗಳನ್ನೆಲ್ಲ ಏನಂತಂದ್ರೆ ಡ್ರೈಯಿಂಗ್ ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡೇ ಮಾಡಿರುವಂತದ್ದು. ಆಮೇಲೆ ಮೀಟ್, ಪೋಲ್ಟ್ರಿ, ಫಿಶ್, ಈ ಮೇಘಾಲಯದಲ್ಲೆಲ್ಲ ಅವರು ಚಿಕ್ಕ ಚಿಕ್ಕ ಫಿಶ್ ಗಳನ್ನೆಲ್ಲ ಪ್ರಿಸರ್ವ್ ಮಾಡಿ ಪಿಕಲಿಂಗ್ ಮಾಡಿ ಅದನ್ನ ಯೂಸ್ ಮಾಡ್ತಾರೆ. ಆಮೇಲೆ ಫರ್ದರ್ ಫರ್ಮೆಂಟೇಶನ್ ಮಾಡಿನೂ ಕೂಡ ಅದನ್ನ ಬಳಸ್ತಾರೆ. ಅವಾಗ ನಮ್ಮ ಈ ಒಂದು ಪ್ರೊಸೆಸಿಂಗ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಹಾಗೆ ತುಳಸಿ ಆಗಿರಬಹುದು, ಆಮೇಲೆ ಕೆಲವೊಂದು ಹರ್ಬ್ಗಳನ್ನ ಈಗ ಇದು ಯಾವುದು ನಮ್ಮ ಅಮೃತ ಬಳ್ಳಿ ಆಗಿರೋದು ದಿನನಿತ್ಯ ಬಳಸುವಂತದ್ದು. ಆಮೇಲೆ ಅದೇ ಯಾಕೆ ನಮ್ದು ಕರಿಬೇವು ಆಗಿರ್ಬಹುದು, ಕೊತ್ತಂಬರಿ ಆಗಿರ್ಬಹುದು, ಇಂತಹ ಒಂದು ದಿನನಿತ್ಯದಲ್ಲಿ ಬಳಸುವಂತಹ ಎಲ್ಲಾ ಸೊಪ್ಪುಗಳನ್ನ ಡ್ರೈ ಮಾಡ್ಕೊಂಡಿಟ್ಟು ನಾವು ಅದನ್ನ ಫರ್ದರ್ ಯೂಸ್ ಮಾಡ್ತೀವಿ ಆಹಾರಕ್ಕೆ. ಸೊ ಯಾವಾಗ ನಮ್ಗೆ ಅವೈಲೇಬಿಲಿಟಿ ಇರುತ್ತಾ ಅದಕ್ಕೆ. ಸೊ ಅದಕ್ಕೆ ನಾನು ಒಂದಿಷ್ಟು ಪಿಕ್ಚರ್ಸ್ ಗಳನ್ನ ಇಲ್ಲಿ ಹಾಕಿದ್ದೀನಿ. ಡಿಹೈಡ್ರೇಟೆಡ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ವಿದೌಟ್ ಹಾರ್ಮಿಂಗ್ ದ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ದಟ್. ಮ್ಯಾಮ್ ನೆಕ್ಸ್ಟ್ ಸ್ಲೈಡ್. ಅದರಲ್ಲಿ ಏನಾಗುತ್ತೆ, ಅಲ್ಲಿ ಡಿಹೈಡ್ರೇಟೆಡ್ ಫ್ರೂಟ್ಸ್ ಇದೆ, ನೋಡ್ಬೋದು ನೀವು ಅದರದ್ದು ಪಿಕ್ಚರ್ ನ. ಮ್ಯಾಮ್ ಪ್ಲೀಸ್ ಮೂವ್ ಟು ನೆಕ್ಸ್ಟ್ ಸ್ಲೈಡ್ ಮ್ಯಾಮ್. ವೀಣಾ ಮ್ಯಾಮ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್.
ಓಕೆ. ಡಿಹೈಡ್ರೇಟೆಡ್ ಫ್ರೂಟ್ಸ್. ಓಕೆ, ಬಿಫೋರ್ ಮ್ಯಾಮ್, ಬಿಫೋರ್ ಇದು ಡಿಹೈಡ್ರೇಟೆಡ್ ಫ್ರೂಟ್ಸ್ ಮತ್ತೆ ಡಿಹೈಡ್ರೇಟೆಡ್ ವೆಜಿಟೇಬಲ್ಸ್ ಅಂತ ಬರುತ್ತೆ. ಹಾ, ಅದೇ ಮೇಡಮ್, ಅದೇ ನೆಕ್ಸ್ಟ್ ಡಿಹೈಡ್ರೇಷನ್, ನೆಕ್ಸ್ಟ್ ಸ್ಲೈಡ್ ಇದೆ. ಇಲ್ಲಿ ನೋಡಬಹುದು ನೀವು ಡಿಹೈಡ್ರೇಟೆಡ್ ವೆಜಿಟೇಬಲ್ಸ್ ಇದೆ ನೋಡಿ ಸಾಕಷ್ಟು. ಇವು ಎಲ್ಲ ಏನು ಅಂತಂತಂದ್ರೆ ಇಲ್ಲಿ ಡಿಹೈಡ್ರೇಟೆಡ್ ಮೀಟ್ ನ ಕೂಡ ನಾವು ಅಬ್ಸರ್ವ್ ಮಾಡ್ತೀವಿ. ಅಂದ್ರೆ ಈ ಪ್ರಾಡಕ್ಟ್ಸ್ ಅದರದ್ದು ಕಲರ್ ಮತ್ತೆ ಒಂದು ನ್ಯೂಟ್ರಿಯೆಂಟ್ಸ್ ವಿದೌಟ್ ಎಫೆಕ್ಟಿಂಗ್ ದಟ್ ವಿ ಕ್ಯಾನ್ ಪ್ರಿಸರ್ವ್ ದಟ್. ನೆಕ್ಸ್ಟ್ ಮೇಡಮ್, ಕ್ಯಾನಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಮೆಥಡ್ ಆಫ್ ಪ್ರಿಸರ್ವೇಶನ್. ಈ ಕ್ಯಾನಿಂಗ್ ಏನ್ ಮಾಡುತ್ತೆ ಅಂತಂತಂದ್ರೆ ನಾವು ಯೂಶುವಲಿ ಕ್ಯಾನಿಂಗ್ ನ ಟ್ರೆಡಿಷನಲ್ ಮೆಥಡ್ಸ್ ಅಲ್ಲೂ ಯೂಸ್ ಮಾಡ್ತೀವಿ, ಮತ್ತೆ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಇದಕ್ಕೊಂದು ದೊಡ್ಡ ದೊಡ್ಡ ಬ್ಯಾಚ್ ಇದೆ. ನೀವು ಇದನ್ನ ನಮ್ಮ ಅಲ್ಲೇ ಹತ್ರದಲ್ಲಿ ಈಗ ಅನ್ನಿಗೇರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಂಕಲ್, ಯು ಕ್ಯಾನ್ ವಿಸಿಟ್ ಟು ದ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್. ಅಲ್ಲಿ ಒಂದಿಷ್ಟು ಬ್ಯಾಚ್ ಗಳನ್ನ ಒಂದೊಂದು ದೊಡ್ಡ ದೊಡ್ಡ ಯೂನಿಟ್ ಗಳಿದೆ. ಅಲ್ಲಿ ರಿಟಾರ್ಟ್ ಕ್ಯಾನಿಂಗ್ ಅಂತ ಬರುತ್ತೆ. ಯೂಶುವಲಿ ದಿಸ್ ಕಾನ್ಸೆಪ್ಟ್ ವಿಲ್ ಕಮ್ ಅಂಡರ್ ಫುಡ್ ಟೆಕ್ನಾಲಜಿ. ಆ ಒಂದು ಇದ್ರಲ್ಲಿನೂ ಓದ್ತೀವಿ. ಆಮೇಲೆ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಅಲ್ಲೂ ಓದ್ತೀವಿ, ಪ್ರೊಸೆಸಿಂಗ್ ಪ್ರಿಸರ್ವೇಶನ್ ಅಲ್ಲಿ. ಕ್ಯಾನಿಂಗ್ ನವೇಡೇಸ್ ಇಟ್ ಈಸ್ ವೆರಿ ಡಿಮ್ಯಾಂಡಿಂಗ್ ಪ್ರೊಸೆಸಿಂಗ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಯಾವುದೇ ಹಾರ್ಮಿಂಗ್ ಆಗದೆ ನಾವು ಫುಡ್ ನ ಸಾಕಷ್ಟು ದಿನಗಳ ಕಾಲ ಬಳಕೆ ಮಾಡ್ತೀವಿ. ನೀವು ಈ ಪಿಕ್ಚರ್ ಅಲ್ಲಿ ತೋರಿಸಿದೀನಿ ನೋಡಿ, ದಿನನಿತ್ಯ ಬಳಕೆ. ಪೀಸ್ ಆಗಿರ್ಬಹುದು, ಕಾರ್ನ್ ಇದೆ, ಆಮೇಲೆ ಜಾಮ್ ಜಲ್ಲಿ, ಆಮೇಲೆ ನಿಮ್ದು ಇದು ಪೇಸ್ಟ್ ಟೈಪ್ ಬರುತ್ತೆ ಎಲ್ಲ ಕೆಲವೊಂದು. ಅಂಥದ್ದನ್ನೆಲ್ಲ ಕೂಡ ಅಂತ ಆಹಾರಗಳನ್ನು ಯೂಸ್ ಮಾಡ್ಬೋದು. ಮತ್ತೆ ರೆಡಿ ಟು ಈಟ್, ಈಗ ಇಮಿಡಿಯೇಟ್ ಜಾಮ್ ಆಗಿರ್ಬೋದು, ಇದು ಜಾಮೂನ್ ಆಗಿರ್ಬಹುದು, ರಸಗುಲ್ಲ ಆಗಿರ್ಬೋದು, ಅಂತ ಒಂದು ಪ್ರಾಡಕ್ಟ್ ಗಳನ್ನು ಕೂಡ ನಾವು ಕ್ಯಾನಿಂಗ್ ಅಲ್ಲಿ ಜಾಸ್ತಿ ಬಳಸ್ತೀವಿ. ಇದರಲ್ಲಿ ಕ್ಯಾನಿಂಗ್ ಅಲ್ಲಿ ಏನಂತಂದ್ರೆ ಮೇನ್ ಅಂದ್ರೆ ಟೆಂಪರೇಚರ್ ಮತ್ತೆ ಕಿಲ್ಲಿಂಗ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಒಟ್ನಲ್ಲಿ ಅಲ್ಲಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ ನ ಕಿಲ್ ಮಾಡ್ಬೇಕು, ಮತ್ತೆ ಎನ್ಸೈಮ್ಸ್ ನ ಇನ್ಆಕ್ಟಿವೇಟ್ ಮಾಡಿ ಅದು ಸ್ಪಾಯ್ಲೇಜ್ ನ ಆಗದೆ ಇರೋ ತರಹ ನೋಡ್ಕೊಳ್ಳುತ್ತೆ. ಮೇಡಮ್ ನೆಕ್ಸ್ಟ್ ಸ್ಲೈಡ್. ಇದ್ರಲ್ಲಿ ಏನ್ ಸ್ಟೆಪ್ಸ್ ನ ಫಾಲೋ ಮಾಡ್ತೀವಿ ಅಂದ್ರೆ, ಈಗ ನಾನ್ ತೋರಿಸಿರೋದು ಹೋಮ್ ಸ್ಕೇಲ್ ಲೆವೆಲ್ ಅಥವಾ ಸ್ಮಾಲ್ ಸ್ಕೇಲ್ ಲೆವೆಲ್ ಕ್ಯಾನಿಂಗ್ ಗೆ ಯಾವ್ಯಾವ ಸ್ಟೆಪ್ಸ್ ಇದೆ ಅಂತ. ಮ್ಯಾಮ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಅದ್ರಲ್ಲಿ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಪ್ರಿಪ್ರೇಷನ್ ಅಂತಂದ್ರೆ ಆ ಒಂದು ಆಹಾರ ಪದಾರ್ಥ ಕ್ಯಾನಿಂಗ್ ಮಾಡೋಕಿನ್ನ ಮುಂಚೆ ಪೀಲ್ ಮಾಡ್ಕೊಳ್ಳೋದು, ಅಥವಾ ಅದನ್ನ ಮೇಲ್ಗಡೆ ಡಸ್ಟ್ ಔಟ್ ಮಾಡ್ಕೊಳ್ಳೋದು, ಆಮೇಲೆ ಅದನ್ನ ಸೆಗ್ರಿಗೇಟ್ ಮಾಡ್ಕೊಳ್ಳೋದು, ಒಳ್ಳೆ ಆಹಾರ ಯಾವ್ದಿದೆ ಅಥವಾ ಯಾವ್ದಾದ್ರು ಅದು ಹಾರ್ಮ್ಫುಲ್ ಇದೆಯಾ ಅಂತದನ್ನ ನಾವು ಪ್ರಿಪರೇಷನ್ ಮಾಡ್ಕೋಬೇಕು. ಅದಾದ್ಮೇಲೆ ಆ ಪ್ರಿಪೇರ್ ಮಾಡದಂತ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾವು ಜಾಮ್ ಪ್ರಿಪರೇಷನ್ ಅಥವಾ ಜಾಮ್ ಪ್ರೊಸೆಸಿಂಗ್ ಅನ್ನೇ ನೋಡೋಣ. ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತಗೊಂಡು ನೋಡಿದ್ರೆ ಕ್ಯಾನಿಂಗ್ ಪ್ರೊಸೆಸ್ ಅರ್ಥ ಆಗುತ್ತೆ. ಎಲ್ಲದಕ್ಕೂ ಅಪ್ಲೈ ಮಾಡಕ್ ಹೋದ್ರೆ ಒಂದೊಂದಕ್ಕೂ ಒಂದೊಂದು ಪ್ರಾಸೆಸ್ ಇದೆ. ಹಾಗಾಗಿ ಈಗ ಜಾಮ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಯಾವ್ದಾದ್ರು ಒಂದು ಫ್ರೂಟ್ ನ ತಗೊಳ್ತೀವಿ. ಫ್ರೂಟ್ ನ ಫಸ್ಟ್ ಏನ್ ಮಾಡ್ಬೇಕು, ಸೆಗ್ರಿಗೇಟ್ ಮಾಡ್ಕೋಬೇಕು. ಒಳ್ಳೆ ಫ್ರೂಟ್ಸ್ ಯಾವ್ದಿದೆ, ಸ್ವಲ್ಪ ಎಕ್ಸ್ಟರ್ನಲ್ ಆಗಿ ಅಂದ್ರೆ ಪೆಟ್ಟು ಬಿದ್ದು ಅಥವಾ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಕೆಳಗ್ ಬಿದ್ದು ಒಳದೋಗಿರೋದು ಅಥವಾ ಹುಳ ಬಂದಿರುವಂತದ್ದು ಅಂತದನ್ನೆಲ್ಲ ಸೆಗ್ರಿಗೇಟ್ ಮಾಡ್ಬೇಕು, ಐಡೆಂಟಿಫೈ ಮಾಡಿ. ಆಮೇಲೆ ನೀಟಾಗಿ ವಾಶ್ ಮಾಡ್ತೀವಿ. ವಾಶ್ ಮಾಡಾದ್ಮೇಲೆ ಅದನ್ನ ಡ್ರೈ ಮಾಡ್ಕೊಳ್ಬೇಕು, ಸರಿನಾ? ಅವೆಲ್ಲ ಏನಂದ್ರೆ ಪ್ರಿಪರೇಷನ್ ಸ್ಟೆಪ್ಸ್ ಅಲ್ಲಿ ಬರುತ್ತೆ. ಇನ್ನ ಜಾರ್ ಮತ್ತೆ ಲಿಡ್ ಪ್ರಿಪರೇಷನ್, ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಾವು ಯಾವ್ದು ಕ್ಯಾನ್ ಮಾಡ್ತೀವಲ್ವಾ, ಈ ತರ ಟಿನ್ ಬಾಟಲ್ಸ್ ಎಲ್ಲ ಇರುತ್ತಲ್ವಾ. ಮೇಡಮ್ ನೆಕ್ಸ್ಟ್ ಸ್ಲೈಡ್ ಮೇಡಮ್. ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಜಾರ್ ಮತ್ತೆ ಇದನ್ನ ಫಸ್ಟ್ ಇದನ್ ಮಾಡ್ಬೇಕು, ಕಂಪ್ಲೀಟ್ ಇಟ್ ಶುಡ್ ಬಿ ಫ್ರೀ ಫ್ರಮ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಹೋಮ್ ಸ್ಕೇಲ್ ಲೆವೆಲ್ ಅಲ್ಲಿ ಮಾಡ್ಬೇಕಂದ್ರೆ ಅದನ್ನ ತುಂಬಾ ಬಾಯ್ಲಿಂಗ್ ವಾಟರ್ ಅಲ್ಲಿ ನಾವು ಅದನ್ನ ಲ್ಯಾಬ್ ಸ್ಕೇಲ್ ಅಲ್ಲೂ ಇದನ್ನ ಮಾಡ್ತೀವಿ, ಲ್ಯಾಬ್ ಲೆವೆಲ್ ಅಲ್ಲೂ ಅದನ್ನ ಒಂದು ಬಾಯ್ಲಿಂಗ್ ವಾಟರ್ ಅಲ್ಲಿ ಡಿಪ್ ಮಾಡಿದಾಗ ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಕಿಲ್ ಆಗುತ್ತೆ. ಆಫ್ಟರ್ ದಟ್ ಫಿಲ್ಲಿಂಗ್ ಪ್ರಾಸೆಸ್. ಈ ಫಿಲ್ಲಿಂಗ್ ಪ್ರಾಸೆಸ್ ಅಲ್ಲಿ ಏನಂತಂದ್ರೆ ಈಗ ಜಾಮ್ ಜಲ್ಲಿ ಅಂತದೆಲ್ಲ ಮಾಡ್ಬೇಕಂತಂದ್ರೆ ಡೈರೆಕ್ಟ್ ಆಗಿ ಫಿಲ್ ಮಾಡ್ಬೋದು. ಆಮೇಲೆ ಇಲ್ಲ ಅಂತಂತಂದ್ರೆ ಈಗ ನೆಕ್ಸ್ಟ್ ಫಿಲ್ಲಿಂಗ್ ಪ್ರಾಸೆಸ್ ಅಲ್ಲಿ ಸಿರಪ್ಸ್ ಗಳನ್ನೆಲ್ಲ ಆಡ್ ಮಾಡಿ ಆಮೇಲೆ ಫುಡ್ ನ ಇನ್ಸರ್ಟ್ ಮಾಡ್ಬೋದು. ಅದಾದ್ಮೇಲೆ ಫಿಲ್ಲಿಂಗ್ ಆದ್ಮೇಲೆ ರಿಟಾರ್ಟ್ ಕ್ಯಾನಿಂಗ್ ಅಂತ ಬರುತ್ತೆ. ಅಂದ್ರೆ ಅದನ್ನ ಸೀಲ್ ಮಾಡೋದು, ಕಂಪ್ಲೀಟ್ ಸೀಲಿಂಗ್, ಏರ್ ಟೈಟ್ ಬಾಟಲ್ಸ್ ಗಳಲ್ಲಿ. ಅದೇ ನಾವು ಮನೆ ಲೆವೆಲ್ ಅಲ್ಲಿ ಅದಂತಂದ್ರೆ ಫುಲ್ ಅದನ್ನ ಕುದಿಸ್ಬಿಟ್ಟು ಅದನ್ನ ಡ್ರೈ ಮಾಡಿ ಆಮೇಲೆ ಮತ್ತೆ ಅದನ್ನ ಕರೆಕ್ಟ್ ಆಗಿ ವೈಪ್ ಮಾಡಿ ಅದ್ರಲ್ಲಿ ಯಾವುದೇ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಲ್ದಂಗೆ ಮಾಡಿ ನಾವು ಪ್ರಿಪೇರ್ ಮಾಡಿರೋ ಜಾಮನ್ನ ಅದರಲ್ಲಿ ಪ್ಯಾಕ್ ಮಾಡಿ ಆಮೇಲೆ ಸೀಲ್ ಮಾಡ್ತೀವಿ. ಇಂಡಸ್ಟ್ರಿ ಲೆವೆಲ್ ಅಲ್ಲಾದ್ರೆ ಕಂಪ್ಲೀಟ್ ಸೀಲಿಂಗ್ ಮಾಡ್ತೀವಿ.
ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ಓಪನ್ ಮಾಡ್ಬೇಕಂದ್ರೆ ಯು ಯೂಸ್ ವಿತ್ ಸಮ್ ಎಕ್ಸ್ಟರ್ನಲ್ ಮಟೀರಿಯಲ್ ಯೂಸ್ ಮಾಡಿನೇ ಮಾಡ್ಬೋದು. ಅದನ್ನ ನೀವು ಥಮ್ಸ್ ಅಪ್, ಕೋಕೋ ಕೋಲಾ ಚಿಕ್ಕ ಚಿಕ್ಕ ಬಾಟಲ್ಸ್ ಗಳಲ್ಲೆಲ್ಲ ನೋಡಿರ್ತೀರಾ ನೋಡಿ, ಆತರ ಕಂಪ್ಲೀಟ್ ಲಾಕ್ ಆಗ್ಬಿಟ್ಟಿರುತ್ತೆ ಅದು. ಅದನ್ನ ಸೀಲ್ ಔಟ್ ಮಾಡ್ಬೇಕಾದ್ರೆ ಆತರ ಪ್ರೊಸೀಜರ್ ಯೂಸ್ ಮಾಡ್ಬೋದು. ಮನೇಲಾದ್ರೆ ಹೋಮ್ ಸ್ಕೇಲ್ ಲೆವೆಲ್ಗೆ ಅಥವಾ ಲ್ಯಾಬ್ ಸ್ಕೇಲ್ ಲೆವೆಲ್ಗೆ ಏರ್ ಟೈಟ್ ಬಾಟಲ್ಸ್ ಗಳಲ್ಲಿ ಅದನ್ನ ನಾವು ಪ್ರೆಸ್ ಮಾಡಿ ಇಡ್ತೀವಿ, ಚೆನ್ನಾಗಿ ಟೈಟ್ ಆಗಿ ಬಾಟಲ್ ಮುಚ್ಚಳವನ್ನ ಮುಚ್ಚಿ. ಆಮೇಲೆ ಕೂಲ್ ಆಗಿ ಆಮೇಲೆ ಸೀಲಿಂಗ್ ಅನ್ನ ಚೆಕ್ ಮಾಡ್ತೀವಿ ಇನ್ನೊಂದ್ಸಲಿ. ಆದ್ಮೇಲೆ ಆ ಪ್ರಾಡಕ್ಟ್ ನ ಲೈಟ್ ಮತ್ತೆ ಇದು ಡಾರ್ಕ್ ಇದ್ರಲ್ಲಿ ಒಂದು ಕೂಲ್ ಪ್ಲೇಸ್ ಅಲ್ಲಿ ಅದನ್ನ ಸ್ಟೋರ್ ಮಾಡಿಟ್ರೆ ಅಕಾರ್ಡಿಂಗ್ ಟು ದ ಇದು ಪ್ರಾಡಕ್ಟ್ ಗೆ ರಿಕ್ವೈರ್ಮೆಂಟ್ ಟೆಂಪರೇಚರ್ಸ್ ಆ ತರದಲ್ಲಿ ಸ್ಟೋರ್ ಮಾಡಿಟ್ರೆ ಕ್ಯಾನಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಸೆಸಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಸ್ ಫುಡ್ ಸ್ಟೋರೇಜ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೊಸೆಸಿಂಗ್ ಎಲ್ಲ ಮಾಡಿದ್ವಿ, ಆಮೇಲೆ ಪ್ರಿಸರ್ವೇಶನ್ ಮಾಡ್ಬೇಕಲ್ಲ. ಪ್ರಿಸರ್ವೇಶನ್ ಮಾಡಕ್ಕೆ ಟೆಕ್ನಿಕ್ಸ್ ಗೊತ್ತಾಯ್ತು, ಮೆಥಡ್ಸ್ ಗೊತ್ತಾಯ್ತು, ಹೇಗೆ ಮಾಡಬಹುದು ಅಂತ. ನಾನು ಅವಾಗ್ಲೇ ಹೇಳಿದೆ, ದಿಸ್ ಈಸ್ ದ ಒನ್ ಆಫ್ ದ, ನಮ್ದೇನು ಹೊಸ ಟೆಕ್ನಾಲಜಿ ಅಲ್ಲ, ಹಳೆಯ ಕಾಲದಿಂದನೂ ಇದನ್ನ ನಾವು ಅನುಸರಿಸ್ಕೊಂತಾನೆ ಬಂದಿದೀವಿ. ಇದರಲ್ಲಿ ಮಾಡರ್ನ್ ಟೆಕ್ನಾಲಜಿದ್ ಒಂದು ಪಿಕ್ಚರ್ ಇದೆ, ಒಂದು ಓಲ್ಡ್ ಇದರಲ್ಲಿ. ಇಲ್ಲಿ ಒಂದು ದೊಡ್ಡದು ಬಿದಿರಿಂದ ನೇದಂತ ಒಂದು ಬುಟ್ಟಿ ತರದಿದೆ ಉದ್ದಕ್ಕೆ. ಅದ್ರಲ್ಲಿ ಏನ್ ಮಾಡ್ತಾ ಇದ್ರಂದ್ರೆ ಕಾಳುಗಳನ್ನೆಲ್ಲ, ದವಸ ಧಾನ್ಯಗಳನ್ನೆಲ್ಲ ಅದರಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ರು. ಅದಕ್ಕೆ ಫಸ್ಟ್ ಏನ್ ಮಾಡ್ತಾ ಇದ್ರಂದ್ರೆ ಅದನ್ನ ಹೆಂದ್ಬಿಟ್ಟು ಚೆನ್ನಾಗಿ ಒಣಗಿಸಿ ಸಗಣಿಯಿಂದ ಅದನ್ನ ಸಾರಿಸ್ತಾ ಇದ್ರು. ಯಾಕೆ ಅಂತಂದ್ರೆ ಅದು ಯಾವುದೇ ಬ್ಯಾಕ್ಟೀರಿಯಾ ಫಂಗೈಗಳಿಂದ ಅದು ದವಸ ಧಾನ್ಯ ಹಾಳಾಗ್ಬಾರ್ದು ಅಂತ ಹಾಗೆ ಮಾಡಿ ಅಲ್ಲಿ ಒಂದು ಟೆಂಪರೇಚರ್, ವಾರ್ಮ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಿ ಕಾಳುಗಳನ್ನ ಹಾಕಿ ಆಮೇಲೆ ಕಂಪ್ಲೀಟ್ ಸೀಲ್ ಮಾಡ್ಬಿಡ್ತಾ ಇದ್ರು. ಇದು ಒಂದ್ ಮೆಥಡ್. ಆಮೇಲೆ ನಮ್ಮ ಆಲ್ಮೋಸ್ಟ್ ಈ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ನೋಡ್ತೀವಿ, ಕೆಳಗಡೆ ಗ್ರೌಂಡ್ ಇದು ಭೂಮಿಯನ್ನ ಅಗದ್ಬಿಟ್ಟು ಅಲ್ಲಿ ವಾರ್ಮ್ ಟೆಂಪರೇಚರ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ದವಸ ಧಾನ್ಯಗಳನ್ನ ಇಡ್ತಾ ಇದ್ರು. ಕೆಲವು ಅನುಕೂಲಸ್ಥರೆಲ್ಲ ಸಿಮೆಂಟ್ ದೊಡ್ಡ ದೊಡ್ಡ ಗೋಡಾನ್ಗಳನ್ನೆಲ್ಲ ಮಾಡಿ ಮನೆಗಳಲ್ಲೇನೆ ಅದನ್ನ ಕ್ಲೋಸ್ ಮಾಡಿ ಆತರ ಮತ್ತೆ ದೀಸ್ ಆಲ್ ಟ್ರೆಡಿಷನಲ್ ಟೆಕ್ನಿಕ್ಸ್ ವಿಚ್ ದೇ ವಿಲ್ ಯೂಸ್ ಫಾರ್ ದ ಸ್ಟೋರೇಜ್. ಸೇಮ್ ಅದೇ ಪ್ರಿನ್ಸಿಪಲ್ ಬೇಸ್ ಮೇಲೆ ಈ ಫ್ರೀಸಿಂಗ್, ಪ್ರಿಸರ್ವೇಶನ್ ಇಂಥ ಒಂದು ಇದು ರೆಫ್ರಿಜರೇಟರ್ ಅಲ್ಲಿ, ಫ್ರೀಸರ್ಸ್ ಗಳಲ್ಲಿ ನಾವು ಫುಡ್ ಅನ್ನ ಸ್ಟೋರ್ ಮಾಡ್ತೀವಿ. ಸರಿನಾ? ಇನ್ನ ಕಮಿಂಗ್ ಟು ನೋಯಿಂಗ್ ದಿಸ್ ಆಸ್ಪೆಕ್ಟ್ಸ್ ವಿ ಕ್ಯಾನ್ ಬಿಕಮ್, ಅಂದ್ರೆ ಇದನ್ನೆಲ್ಲ ತಿಳ್ಕೊಂಡ್ವಿ. ಪ್ರೊಸೆಸಿಂಗ್ ಅಂದ್ರೇನು, ಪ್ರಿಸರ್ವೇಶನ್ ಅಂದ್ರೇನು, ಆಹಾರ ಅಂದ್ರೇನು, ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು ಅಂತ. ಇದು ಆದ್ಮೇಲೆ ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಮುಂದೊಂದ್ ದಿನ ಇದು ಆಲ್ರೆಡಿ ಕೆಲವೊಬ್ರು ಟೀಚರ್ಸ್ ಎಲ್ಲ ಇದ್ದೀರಾ, ಈ ಸ್ಟೂಡೆಂಟ್ಸ್ ಗಳಿಗೆಲ್ಲ ಇದೊಂದ್ ದಿನ ನಿಮ್ಗೆ ಅನ್ನ ಹಾಕ್ಬೋದು ಅಂತ ಹೇಳ್ಬೋದು. ಅಂದ್ರೆ ದಿಸ್ ವಿಲ್ ಬಿ ದ ಒನ್ ಆಫ್ ದ ಲೈಫ್, ನಿಮ್ಮನ್ನ ಸೆಟಲ್ ಮಾಡುತ್ತೆ. ಅಂದ್ರೆ ಯು ವಿಲ್ ಬಿ ಪ್ಲೇಸ್ ಸಮ್ವೇರ್ ಅಂತ ಅನ್ನೋದಕ್ಕೆ ಈ ಒಂದು ಉದಾಹರಣೆಗಳನ್ನ ನಾವು ತಗೊಳ್ಬಹುದು. ಮತ್ತೆ ಈ ಒಂದಿಷ್ಟು ಕಾನ್ಸೆಪ್ಟ್ಗಳು ಹೇಗ್ ಮಾಡುತ್ತೆ ಅಂದ್ರೆ ನಮ್ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ, ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳೋದಕ್ಕೆ ಈ ಟೆಕ್ನಾಲಜಿಗಳ ಹೆಲ್ಪ್ ಆಗುತ್ತೆ. ಬಿಕಾಸ್ ಯು ಕ್ಯಾನ್ ಬಿಕಮ್ ಅ ಓನ್ ಎಂಟರ್ಪ್ರಿನರ್ ಬೈ ನೋಯಿಂಗ್ ದಿಸ್ ಟೆಕ್ನಾಲಜೀಸ್, ಟೆಕ್ನಿಕ್ಸ್ ಗಳನ್ನ. ನೀವೇ ಒಬ್ರು ಓನರ್ ಆಗ್ಬೋದು, ಬಿಸ್ನೆಸ್ ಸ್ಟಾರ್ಟ್ಅಪ್ಸ್ ಗಳನ್ನ ಮಾಡ್ಬೋದು. ಆಮೇಲೆ ಗೌರ್ಮೆಂಟ್ ಇಂದ ಸ್ಟಾರ್ಟ್ಅಪ್ಸ್ ಕೆಲವೊಂದು ಸ್ಕೀಮ್ಸ್ ಇದೆ, ಆ ಸ್ಕೀಮ್ ಗಳ ಸಹಾಯದಿಂದ ಪ್ರೊಸೆಸಿಂಗ್ ಆಸ್ಪೆಕ್ಟ್ಸ್ ಗಳನ್ನ, ಪ್ರಿಸರ್ವೇಶನ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಬಿಕಮ್ ಅ ಇಂಡಿಪೆಂಡೆಂಟ್ ಓನರ್ ಆರ್ ಪ್ರೊಪ್ರೈಟರ್ ಆಗಿ ನೀವು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ನೀವು ಎಲ್ಲೋ ಎಂಪ್ಲಾಯ್ ಆದ್ರೆ ಯು ಕ್ಯಾನ್ ಬಿ ವರ್ಕ್ ಅಂಡರ್ ಸಂಬಡಿ ಎಲ್ಸ್, ಅಂದ್ರೆ ಇನ್ನೊಬ್ರು ಕೈ ಕೆಳಗೆ ವರ್ಕ್ ಮಾಡೋದಕ್ಕಿಂತ ಈ ಒಂದು ಟೆಕ್ನಾಲಜಿ ಅಥವಾ ಪ್ರಿಸರ್ವೇಶನ್ ಕಾನ್ಸೆಪ್ಟ್ಸ್ ಗಳನ್ನ ಫುಡ್ ಒಂದು ಇದರಲ್ಲಿ ಇದನ್ನ ಬಳಸ್ಕೊಂಡು ನಮಗ್ ನಾವೇ ಎಂಟರ್ಪ್ರಿನರ್ ಆಗ್ಬಹುದು ಅಂತ ಹೇಳ್ಬೋದು. ಆಮೇಲೆ ಇದು ಒಂದು ಒಳ್ಳೆ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟಿ. ಹಾಗೆ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಇದರಿಂದ ಹೆಲ್ತ್ ಮತ್ತೆ ನಮ್ದು ಆಲ್ಮೋಸ್ಟ್ ಹೆಲ್ತ್ ಆಸ್ಪೆಕ್ಟ್ಸ್ ಕೂಡ ಇಂಪ್ರೂವ್ ಮಾಡಬಹುದು. ಆಮೇಲೆ ಚೀಪ್ಲಿ ಅವೈಲೇಬಲ್ ರಿಸೋರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಸ್ಟಾರ್ಟ್ ಅ ಬಿಸ್ನೆಸ್ ಅಂತ ಹೇಳ್ತಾ, ಪ್ರೊಸೆಸಿಂಗ್ ಮತ್ತೆ ಪ್ರಿಸರ್ವೇಶನ್ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆಯನ್ನ ಹೊಂದಿದೆ. ಅದಕ್ಕೋಸ್ಕರನೇ ಇವತ್ತಿನ ದಿನದಲ್ಲಿ